ಉತ್ತರ ಕನ್ನಡದ ಹೊನ್ನಾವರ ತಾಲೂಕಿನಲ್ಲಿ ಭೀಕರ ಕಾರು ಅಪಘಾತ ಸಂಭವಿಸಿದೆ. ಪಲ್ಟಿಯಾದ ಕಾರು ಹೊತ್ತು ಉರಿದ ಪರಿಣಾಮ ಇಬ್ಬರು ಸಜೀವ ದಹನವಾಗಿದ್ದಾರೆ. ಕಾರು ಮರಕ್ಕೆ ಡಿಕ್ಕಿ ಹೊಡೆದು ಕಂದಕಕ್ಕೆ ಬಿದ್ದಿರಬಹುದು ಎಂದು ಶಂಕಿಸಲಾಗಿದೆ. ಬೆಂಕಿಯಲ್ಲಿ ನಂಬರ್ ಪ್ಲೇಟ್ ಸುಟ್ಟು ಹೋಗಿರೋದ್ರಿಂದ ಮೃತರು ಮತ್ತು ಕಾರಿನ ಗುರುತು ಪತ್ತೆ ಸವಾಲಾಗಿದೆ. ಜೈಲಲ್ಲಿರುವ ನಟಿ ಪವಿತ್ರಾ ಗೌಡಗೆ ಮನೆ ಊಟ ನೀಡಲು ಕೋರ್ಟ್ ಆದೇಶವನ್ನ ಜೈಲಾಧಿಕಾರಿಗಳು ಪ್ರಶ್ನಿಸಿದ್ದಾರೆ. ಕಾರಾಗೃಹ ಕಾಯ್ದೆ, ಭದ್ರತೆ ಮತ್ತು ಸಮಾನತೆಯ ಕಾರಣಗಳನ್ನು ಮುಂದಿಟ್ಟು ಪವಿತ್ರಾ ಗೌಡ ಅವರ ಜನ್ಮದಿನದಂದೇ ಅವರಿಗೆ ಮನೆ ಊಟದ ಸೌಲಭ್ಯ ತಪ್ಪಿಸಲು ಕಾರಾಗೃಹ ಇಲಾಖೆ ಹೈಕೋರ್ಟ್ ಮೆಟ್ಟಿಲೇರಲು ಸಿದ್ಧತೆ. ಇದು ಪವಿತ್ರಾ ಅವರಿಗೆ ಆಘಾತ ನೀಡಿದೆ. ಮಹಿಳಾ ಪ್ರೀಮಿಯರ್ ಲೀಗ್ ಸೀಸನ್ 4ರ ಆರಂಭಕ್ಕೆ ಕೌಂಟ್ಡೌನ್ ಸ್ಟಾರ್ಟ್ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಆರ್ಸಿಬಿಯ ಸುಂದರಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದಾಳೆ. ಲಾರೆಲ್ ಬೆಲ್ ಫೋಟೋ ಶೂಟ್ ವಿಡಿಯೋ ಫ್ಯಾನ್ಸ್ ಎದೆಯ ಬೆಲ್ ಅನ್ನೇ ಒತ್ತಿದಂತಿದೆ. ಆರ್ಸಿಬಿ ಹಂಚಿಕೊಂಡ ಪೋಸ್ಟ್ಗೆ ಲೈಕ್ಸ್, ಕಮೆಂಟ್ಸ್ ಸುರಿಮಳೆ ಹರಿದಿದೆ. ಭಾರತದ ಬಹುತೇಕ ಬೀದಿಗಳಲ್ಲಿ ಅಲ್ಲಲ್ಲಿ ಪಾನ್ ಮಸಾಲ ಉಗುಳಿರುವ ಕಲೆಗಳು ಕಾಣುತ್ತವೆ. ನಮ್ಮ ಜನರು ಲಂಡನ್ಗೆ ಹೋಗಿ ಅಲ್ಲಿಯೂ ಅದೇ ಕೆಲಸ ಮಾಡುತ್ತಿದ್ದು, ಮೊದಲ ಅಪರಾಧಕ್ಕೆ 1000 ಪೌಂಡ್ಗಳು ಮತ್ತು ಎರಡನೇ ಅಪರಾಧಕ್ಕೆ 5000 ಪೌಂಡ್ಗಳ ದಂಡ ವಿಧಿಸಿ ಎಂದು ಸ್ಥಳೀಯರು ಮನವಿ. ಇಂಗ್ಲೆಂಡ್ನಲ್ಲಿ ಇದು ಜಾರಿಯಾದರೆ ಮುಂದೊಂದು ದಿನ ಭಾರತದಲ್ಲೂ ಇಂಥ ನಿಯಮಗಳು ಜಾರಿಗೆ ತರಬಹುದು.